ನಮಸ್ಕಾರ ವೀಕ್ಷಕರೇ, ಮಹಾಯುದ್ಧ ನ್ಯೂಸ್ಗೆ ಸ್ವಾಗತ. ನವವಿಧ ಭಕ್ತಿಯ ಅನುಷ್ಠಾನದಿಂದ ಭಗವಂತನ ಅನುಗ್ರಹ ಸಾಧ್ಯ. ಸ್ವಾಮಿ ಬೋಧ ಸ್ವರೂಪಾನಂದಜಿ ಅಭಿಮತ. ಶ್ರೀಮದ್ ಭಗವತದಲ್ಲಿ ಬರುವ ನವವಿಧ ಭಕ್ತಿಯ ಅನುಷ್ಠಾನದಿಂದ ಭಗವಂತನ ಅನುಗ್ರಹ ಪಡೆಯಲು ಸಾಧ್ಯ ಅಂತ ಹಲಸೂರಿನ ಶ್ರೀರಾಮಕೃಷ್ಣ ಮಠದ ಅಧ್ಯಕ್ಷರಾದ ಸ್ವಾಮಿ ಬೋಧ ಸ್ವರೂಪಾನಂದಜಿ ಅಭಿಪ್ರಾಯ ವ್ಯಕ್ತಪಡಿಸಿದರು. ಚಳ್ಳಕೆರೆ ನಗರದ ವಾಸವಿ ಕಾಲೋನಿಯ ಶಾರದಾಶ್ರಮದ ದೇವಸ್ಥಾನದಲ್ಲಿ ಆಯೋಜಿಸಿದ್ದ ಶ್ರೀಮದ್ ಭಗವತ್ ಸಪ್ತಾಹ ಕಾರ್ಯಕ್ರಮದಲ್ಲಿ 2ನೇ ದಿನದ ಸತ್ಸಂಗದ ದಿವ್ಯ ಸಾನ್ನಿಧ್ಯ ವಹಿಸಿ ಅವರು ಈ ಸಂದರ್ಭದಲ್ಲಿ ಪ್ರವಚನವನ್ನ ನೀಡಿದರು. ಈ ಸಂದರ್ಭದಲ್ಲಿ ಪೂಜ್ಯರು ನಗರದ ಸ್ವಾಮಿ ವಿವೇಕಾನಂದ ಪ್ರೌಢಶಾಲೆಯ 10 ಜನ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಶಾರದಾಶ್ರಮದಿಂದ ನೀಡಲಾಗುವ ವಿದ್ಯಾರ್ಥಿ ವೇತನವನ್ನು ವಿತರಿಸಿ ಆಶೀರ್ವದಿಸಿದರು. ಕಾರ್ಯಕ್ರಮದ ಆರಂಭದಲ್ಲಿ ಶಾರದಾಶ್ರಮದ ಸದ್ಭಕ್ತರಿಂದ ಭಜನೆ, ಕುಮಾರಿ ವೀಣಾ ಅವರಿಂದ ಶ್ರೀಕೃಷ್ಣನಿಗೆ ಹಾಗೂ ದಿವ್ಯತ್ರಯರಿಗೆ ಆರತಿ, ಬಿ ಸುಮ್ನಾ ಕೋಟೇಶ್ವರ ಅವರಿಂದ ಸ್ವಾಗತ ಹಾಗೂ ಪರಿಚಯ, ಮಾತಾಜಿ ತ್ಯಾಗಮಯಿ ಅವರಿಂದ ವಂದನಾರ್ಪಣೆ, ಅನ್ನಪ್ರಸಾದ ವಿನಿಯೋಗ ಕಾರ್ಯಕ್ರಮ ನಡೆಯಿತು. ಸಪ್ತಾಹ ಕಾರ್ಯಕ್ರಮದಲ್ಲಿ ಎಚ್ ಲಕ್ಷ್ಮೀದೇವಮ್ಮ, ಪ್ರೇಮ, ವನಜಾಕ್ಷಿ, ಪಿಎಸ್ ಮಾಣಿಕ್ಯ ಸತ್ಯನಾರಾಯಣ್, ಯತೀಶಂ ಸಿದ್ದಾಪುರ್, ಜಿ ಯಶೋಧ, ಮಂಜುಳಾ, ಸುಧಾಮಣಿ, ಕವಿತಾ, ಅಂಬುಜಾ, ಡಾಕ್ಟರ್ ಸುನೀತಾ, ಸಂತೋಷ್, ಮಾನ್ಯ, ಹೃತಿಕ್, ಪುಷ್ಪಲತಾ, ವೀಣಾ, ನಾಗೇಶ್, ಪ್ರಬಲಿಗ, ಚನ್ನಕೇಶವ, ಲಕ್ಷ್ಮೀ ನಾಗರತ್ನಮ್ಮ, ಲೋಕಮಾನ್ಯ, ರಶ್ಮಿ, ಪಂಡಿತಾರಾಧ್ಯ ಸೇರಿದಂತೆ ಸಾಕಷ್ಟು ಸಂಖ್ಯೆಯಲ್ಲಿ ಸದ್ಭಕ್ತರು ಭಾಗವಹಿಸಿದರು. ವರದಿ ಯತೀಶಂ ಸಿದ್ದಾಪುರ್, ಚಳ್ಳಕೆರೆ. ಚಿರಂಜೀವಿ ಎನ್ ವಿನಯ್ ಕುಮಾರ್, ನಾಗೇಶ್ ಜಿಯಾ, ಭಕ್ತಿಯನ್ನು ಪ್ರಚಾರ ಮಾಡಿದರು. ಬಂಗಾಳದಲ್ಲಿ ಶ್ರೀ ಚೈತನ್ಯ ಮಹಾಪ್ರಭುಗಳು ಕೂಡ ನಿತ್ಯಾನಂದ ಮಹಾಪ್ರಭು ಅಂತ ಇನ್ನೊಬ್ಬರಿದ್ದರು. ಅವರು ಇಬ್ಬರು ಸೇರಿ ಅವರು ಮಾಡಿದ್ದು ತರ್ಕಶಾಸ್ತ್ರವನ್ನು ಪ್ರಚಾರ ಮಾಡಲಿಲ್ಲ. ತರ್ಕಶಾಸ್ತ್ರದಲ್ಲೂ ಕೂಡ ಅವರು ಪಂಡಿತರಾಗಿದ್ದರು. ಆದರೆ ಭಗವಂತನ ನಾಮಗುಣ ಕೀರ್ತನೆಯನ್ನು ಅವರು ಪ್ರಚಾರ ಮಾಡ್ತಾರೆ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಎರಡು ಸಲ ಒಟ್ಟಿಗೆ ಹೇಳೋಣ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಶ್ರೀರಾಮ ಜಯ ರಾಮ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಒಟ್ಟಿಗೆ ನಾವು ಈ ಸಂಕೀರ್ತನೆಯನ್ನು ಹೇಳಿದ್ರೆ, ನಾವು ವಿದ್ಯಾರ್ಥಿಯಾಗಿದ್ದಾಗ ಮೈಸೂರು ರಾಮಕೃಷ್ಣ ಆಶ್ರಮಕ್ಕೆ ಹೋಗ್ಬೇಕಾದ್ರೆ ಪರಮ ಪೂಜ್ಯ ಸ್ವಾಮಿ ಜಗದಾತ್ಮಾನಂದಜಿಯವರು, ಬದುಕಲು ಕಲಿಕೆಯ ಗ್ರಂಥಕರ್ತರು, ವಿದ್ಯಾರ್ಥಿಗಳಿಗೆ ಕ್ಲಾಸ್ ತೆಗೆದುಕೊಳ್ಬೇಕಾದ್ರೆ ಈ ಹಾಡನ್ನು ಅಷ್ಟು ಶ್ರದ್ಧಾಭಕ್ತಿಯಿಂದ ನಮ್ಮ ಹತ್ರ ಆಡಿಸ್ತಾ ಇದ್ದರು. ಎಷ್ಟು ಈ ಕೀರ್ತನೆಯಿಂದ ಶ್ರೀರಾಮಕೃಷ್ಣರು ಹೇಳುವಂತೆ ಪಾಪ ಎಲ್ಲ ಹೊರಟೋಗುತ್ತಂತೆ. ಹೇಗೆ ಒಂದು ಮರದ ಮೇಲೆ ಹಕ್ಕಿಗಳು ಕುಳಿತುಕೊಂಡಿದ್ರೆ ಚಪ್ಪಾಳೆ ತಟ್ಟಿದ್ರೆ ಅದು ಪಾಪಗಳೆಲ್ಲ, ಹಕ್ಕಿಗಳೆಲ್ಲ ಹೊರಟೋಗುತ್ತೋ, ಅದೇ ರೀತಿ ನಮ್ಮಲ್ಲಿರುವಂಥ ಪಾಪಗಳು ಅಂದರೆ ನಾವು ತಪ್ಪುಗಳನ್ನು ಮಾಡ್ತೀವಿ, ಮನುಷ್ಯ ಸಹಜವಾದಂಥ ತಪ್ಪುಗಳನ್ನು ಮಾಡ್ತೀವಿ. ಅದು ಭಗವಂತನ ನಾಮಗುಣ ಸಂಕೀರ್ತನೆಯಿಂದ ದೂರ ಮಾಡಿಕೊಳ್ಬೋದು ಅನ್ನೋದನ್ನು ಶ್ರೀರಾಮಕೃಷ್ಣರು ಪದೇ ಪದೇ ಹೇಳ್ತಾರೆ. ಅದರ ಅಲೆಗಳು ಉಂಟು ಮಾಡುತ್ತಂತೆ. ಪವಿತ್ರ ಮಾತುಗಳು ಪವಿತ್ರವಾದಂಥ ಅಲೆಗಳನ್ನು ಉಂಟು ಮಾಡುತ್ತೆ. ಲೌಕಿಕ ಮಾತು ಅಶಾಂತಿ ಅಲೆಗಳನ್ನು ಎಬ್ಬಿಸುತ್ತೆ. ನಮ್ಮ ಪ್ರತಿಯೊಂದು ಚಿಂತನೆ, ನಮ್ಮ ಇತ್ತೀಚೆಗೆ ನ್ಯೂರೋಲಾಜಿಸ್ಟ್ ಅಥವಾ ಈ ಸೈಂಟಿಸ್ಟ್ಗಳು ಹೇಳ್ತಾರೆ, ನಾವು ಪ್ರತಿಯೊಂದು ಯೋಚನೆ ಕೂಡ ನಮ್ಮಲ್ಲಿ ಕೆಮಿಕಲ್ ಕ್ರಿಯೇಟ್ ನಮ್ಮ ಮನಸ್ಸಿನ ದೇಹದಲ್ಲಿ ಉತ್ಪತ್ತಿ ಮಾಡುತ್ತಂತೆ. ಅದು ಒಳ್ಳೆಯದಾಗಿದ್ದರೆ ಒಳ್ಳೆಯ ಪ್ರಭಾವ ಬೀರುತ್ತೆ, ಕೆಟ್ಟದಾಗಿದ್ದರೆ ಕೆಟ್ಟ ಪ್ರಭಾವವನ್ನು ಬೀರುತ್ತೆ. ಹಾಗಾಗಿ ನಾವು ನಮ್ಮ ಮನಸ್ಸು ಮತ್ತು ನಮ್ಮ ಚಿಂತನೆಗಳ ಬಗ್ಗೆ ಬಹಳ ಜಾಗೃತವಾಗಿರಬೇಕು.
ಇದಕ್ಕೆ ನೋಡಿ ಒಂದು ಒಳ್ಳೆ ಉದಾಹರಣೆಯನ್ನ ರಾಜ ಪರೀಕ್ಷಿತನ ಕೊಡ್ತಾರೆ. ಋಷಿಯ ಶಾಪದಿಂದ, ಅದು ಕೂಡ ಅವನು ಮಾಡಿದಂಥ ತಪ್ಪು ಅವನಿಗೆ ಗೊತ್ತಾಗುತ್ತೆ. ಋಷಿ ಶಾಪದಿಂದ 7 ದಿನಗಳಲ್ಲಿ ನೀನು ಸಾಹಿತ್ಯ ಅಂತ ಆತನಿಗೆ ಅಭಿಶಾಪ ಉಂಟಾಗುತ್ತೆ. ಆದರೆ ಅವನು ತನ್ನ ಸಾಮ್ರಾಜ್ಯವನ್ನು ಜಾಸ್ತಿ ಮಾಡಲಿಕ್ಕೆ ಹೋಗಲಿಲ್ಲ, ವೈದ್ಯರನ್ನು ಹುಡ್ಕೊಂಡು ಹೋಗಲಿಲ್ಲ. ಕೊನೆಗೆ ಈ ಶ್ರವಣದ ಮಾಧ್ಯಮದಿಂದ, ಶ್ರವಣ ಭಕ್ತಿಯ ಮೂಲಕ ರಾಜ ಪರೀಕ್ಷಿತ ನಮಗೆ ದೊಡ್ಡ ಆದರ್ಶವಾಗಿದ್ದಾನೆ. ಶ್ರವಣದ ಅಷ್ಟು ಬೆಲೆ ಇದೆ. ಶ್ರವಣವನ್ನು ನಾವು ಈ ರೀತಿ ನಾವು ಕೂಡ ಅಭ್ಯಾಸ ಮಾಡಿದ್ರೆ, ನಾವು ಕೂಡ ಪೂರ್ಣ ಏಕಾಗ್ರತೆಯಿಂದ ಭಗವದ್ ವಿಚಾರಗಳನ್ನು ತಿಳ್ಕೊಳ್ಳೋದ್ರಿಂದ ನಾವು ಕೂಡ ಭಗವಂತನನ್ನು ಪಡೆಯಲಿಕ್ಕೆ ಸಾಧ್ಯ. ಶ್ರೀರಾಮಕೃಷ್ಣರು ಒಂದು ಉದಾಹರಣೆ ಕೊಡ್ತಾರೆ. ಒಣ ಗಡ್ಡಿಗಳನ್ನು ಹಚ್ಚಿದಾಗ ಕೊನೆಗೆ ಬೆಂಕಿ ಹಚ್ಚುತ್ತೆ. ಅದೇ ರೀತಿ ಆಧ್ಯಾತ್ಮಿಕ ಸತ್ಯಗಳನ್ನು ಪದೇ ಪದೇ ಕೇಳ್ತಾ ನಮ್ಮಲ್ಲಿ ಬದಲಾವಣೆ ಮೊದಲು ಕಾಣದಲ್ಲೇ ಇರ್ಬೋದು, ಆದರೆ ಕೊನೆಗೆ ಆ ಒಂದು ಮನಸ್ಸಿನಲ್ಲಿ ವೈರಾಗ್ಯ, ಭಕ್ತಿ, ವಿವೇಕ, ಶಾಂತಿ ಅಗ್ನಿ ನಮಗೆ ಒತ್ಕೊಳ್ಳುತ್ತೆ. ನೋಡಿ, ಶ್ರೀರಾಮಕೃಷ್ಣರ ಶಿಷ್ಯರು ಸಾಕಷ್ಟು ಜನ, ಒಬ್ಬ ಅದರಲ್ಲೂ ಗಿರೀಶ್ ಚಂದ್ರ ಘೋಷ್ ಅಂತ ಇದ್ದ. ಅವನು ಹೇಳ್ತಾನೆ, ಒಬ್ಬ ದೊಡ್ಡ ಪ್ರಸಿದ್ಧ ನಾಟಕಕಾರ, ಬಹಳ ಪ್ರತಿಭಾನ್ವಿತ ವ್ಯಕ್ತಿ. ಆದರೆ ಬುದ್ಧಿ ಒಂದೇ ಇದ್ರೆ ಸಾಲದು, ಕ್ಯಾರೆಕ್ಟರ್, ಚಾರಿತ್ರ್ಯ ಕೂಡ ಚೆನ್ನಾಗಿರಬೇಕು. ಆದರೆ ನಾನಾ ದುಃಖ, ಸಂಸಾರದ ತಾಪತ್ರಯಗಳಿಂದ ಬೆಂದು ಕೆಟ್ಟ ಚಟಗಳಿಗೆ ಬಲಿಯಾಗಿ ಅವನು ತನ್ನ ಜೀವನವನ್ನು ಬಹಳ ಕಷ್ಟದಲ್ಲಿ ಇದ್ದ. ಆದರೆ ಶ್ರೀರಾಮಕೃಷ್ಣರ ಬಳಿ ಬಂದು ಅವರಿಂದ ಒಳ್ಳೆಯ ವಿಚಾರಗಳನ್ನು ಕೇಳ್ತಾ ಕೇಳ್ತಾ ಕೊನೆಗೆ ಒಬ್ಬ ಸಂತನ ಅವನು ಹೇಳ್ತಾನೆ, ನಾನು ಶ್ರೀರಾಮಕೃಷ್ಣರ ಅಂತ ಒಬ್ಬ ಗುರುಗಳು ಸಿಗ್ತಾರೆ ಅಂತ ಇದ್ದರೆ ನಾನು ಇನ್ನೂ ಪಾಪ ಮಾಡ್ತಾ ಇದ್ದೆ ಅಂತ ಹೇಳ್ತಾನೆ. ನಾನು ಕುಡಿದಂಥ ಹೆಂಡದ ಬಾಟಲ್ಗಳನ್ನು ಒಂದ್ರ ಮೇಲೆ ಒಂದಿಟ್ಟರೆ ಮೌಂಟ್ ಎವರೆಸ್ಟ್ಗಿಂತ ಎತ್ತರವಾಗ್ತಾ ಇತ್ತು ಅಂತ ಕೆಲಸಗಳಲ್ಲಿ ನಾನು ಮಾಡಿದ್ದೆ. ಅವನು ಮಾಡಬಾರ್ದೆಲ್ಲ ಪಾಪ ಏನಿಲ್ಲ ಅಂತ ಪಡಿತ ಅವನನ್ನೇ ಶ್ರೀರಾಮಕೃಷ್ಣರು ಉದ್ಧಾರ ಮಾಡಿದ್ರು. ಏಕೆಂದರೆ